ಇರಾನ್ನಲ್ಲಿ ಸಿಲುಕಿದ್ದಂತಹ ಭಾರತೀಯ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಆಪರೇಷನ್ ಸಿಂಧು ಹೆಸರಿನಲ್ಲಿ ಕೇಂದ್ರದಿಂದ ಆಪರೇಷನ್ ನಡೆಸಲಾಗಿದೆ. ಯುದ್ಧ ಪೀಡಿತ ಇರಾನ್ನಿಂದ ವಾಪಸ್ಸಾದಂತಹ ವಿದ್ಯಾರ್ಥಿಗಳು, ಇರಾನ್ನಿಂದ ವಾಪಸ್ಸಾದ 110 ಭಾರತೀಯ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ ಸ್ವದೇಶ. ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು. ಅರ್ಮೇನಿಯಾದಿಂದ ಭಾರತಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳು, ಇರಾನ್ನಿಂದ ಅರ್ಮೇನಿಯಾಗೆ ಆಗಮಿಸಿದ್ದ ಸ್ಟೂಡೆಂಟ್ಸ್, ಇರಾನ್ನಲ್ಲಿ ಸಿಲುಕಿದ್ದಂತಹ ಭಾರತೀಯ ಮೂಲದ ವಿದ್ಯಾರ್ಥಿಗಳು. ನೋಡಬಹುದಾ ವಿಜುವಲ್ಸ್ ಅಲ್ಲಿ ಆಪರೇಷನ್ ಸಿಂಧು ಹೆಸರಿನಲ್ಲಿ ಇರಾನ್ನ ಯುದ್ಧ ಪೀಡಿತ ಜಾಗದಲ್ಲಿ ಸಿಲುಕಿದ್ದಂತಹ ಭಾರತೀಯ ವಿದ್ಯಾರ್ಥಿಗಳನ್ನು 110 ವಿದ್ಯಾರ್ಥಿಗಳನ್ನು ಭಾರತದ ದೆಹಲಿಗೆ ಸುರಕ್ಷಿತವಾಗಿ ವಾಪಸ್ ಕರೆಕೊಂಡು ಬರಲಾಗಿದೆ. ಆಪರೇಷನ್ ಸಿಂಧು ಹೆಸರಿನಲ್ಲಿ ಅರ್ಮೇನಿಯಾ ಮೂಲಕ ಭಾರತೀಯ ಮೂಲದ 110 ವಿದ್ಯಾರ್ಥಿಗಳು, ಬಹಳಷ್ಟು ಜನ ಇರಾನ್ನಲ್ಲಿ ಸೆಟಲ್ ಆಗಿದ್ದಾರೆ. ವಿದ್ಯಾರ್ಥಿಗಳಿರಬಹುದು, ಕಾರ್ಮಿಕರಿರಬಹುದು, ಇಂಜಿನಿಯರ್ಗಳಿರಬಹುದು, ಎಲ್ಲರೂ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದರು ಇರಾನ್ನ ಮೇಲೆ ನಡೀತಾ ಇರುವಂಥ ಯುದ್ಧದ ವಿಚಾರವಾಗಿ. ಸರ್ಕಾರ ಮನೆ ಬಾಗಿಲಿಗೆ ಬಂದು ನಮ್ಮನ್ನ ಸುರಕ್ಷಿತವಾಗಿ ಕಾಪಾಡಿದೆ. ಇರಾನ್ನಿಂದ ವಾಪಸ್ಸಾದಂತಹ ಭಾರತೀಯ ಯುವತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾವು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳುತ್ತೇವೆ ಅಂತ ಹೇಳಿದ್ದಾರೆ. ಇರಾನ್ನಲ್ಲಿ ಈಗ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ತೀವ್ರ ಸಂಘರ್ಷದಿಂದ ಜನರು ಭಯಭೀತರಾಗಿದ್ದಾರೆ. ಇರಾನ್ನಿಂದ ವಾಪಸ್ ಆಗ್ತೇವೆಂದು ಅಂದುಕೊಂಡಿರಲಿಲ್ಲ, ಆದರೆ ಬಹಳ ಸುರಕ್ಷಿತವಾಗಿ ನಮ್ಮನ್ನು ಕರೆತರಲಾಗಿದೆ ಅಂತ ಯುವತಿ ಹೇಳಿದ್ದಾರೆ. ಸರ್ಕಾರ ನಮಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡಿದೆ ಅಂತ ಹೇಳಿದ್ದಾರೆ. ಭಾರತಕ್ಕೆ ವಾಪಸ್ಸಾದಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಸರ್ಕಾರ ನಮಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡಿದೆ, ನಮ್ಮ ಮನೆ ಬಾಗಿಲಿಗೆ ಬಂದು ಯಾವುದೇ ಥರದ ಸಮಸ್ಯೆಯನ್ನು ಎದುರಿಸೋದಕ್ಕೆ ಬಿಡಲಿಲ್ಲ, ನಮ್ಮನ್ನು ಬಹಳ ಸುರಕ್ಷಿತವಾಗಿ ಕಾಪಾಡಿಕೊಂಡು ವಾಪಸ್ ಕರೆತಂದಿದ್ದಾರೆ. ಇರಾನ್ನಲ್ಲಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ಬಹಳ ಕಷ್ಟ ಇದೆ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಹೋಗೋದಾದರೆ. ಆದರೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಬಹಳ ಸುರಕ್ಷಿತವಾಗಿ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗದೇ ಇರುವಂಥ ರೀತಿಯಲ್ಲಿ ಆಪರೇಷನ್ ಸಿಂಧು ಹೆಸರಿನಲ್ಲಿ ಇಂದು ಭಾರತದ ದೆಹಲಿಗೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷ. ಇಸ್ರೇಲ್ನಲ್ಲಿ ಸಿಲುಕಿದ್ದಂತಹ ಕನ್ನಡಿಗರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಭಾರತಕ್ಕೆ ವಾಪಸ್ಸಾಗ್ತಾ ಇರುವಂತಹ 18 ಮಂದಿ ಕನ್ನಡಿಗರು. ಇರಾನ್ನಲ್ಲಿ ಕನ್ನಡಿಗರು ಕೂಡ ಇದ್ರು. ಬೆಳಗ್ಗೆ 11ಕ್ಕೆ ಬೆಂಗಳೂರನ್ನು ತಲುಪಲಿರುವಂತಹ ಕನ್ನಡಿಗರು, ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಯುವಂತಹ ಕನ್ನಡಿಗರು, ಅಧ್ಯಯನಕ್ಕೆ ಎಂದು ತೆರಳಿದ್ದಂತಹ 18 ಜನರ ನಿಯೋಗ, ಅವರು ಕೂಡ ಸುರಕ್ಷಿತವಾಗಿ ವಾರ್ ಶುರುವಾಗ್ತಾ ಇದ್ದಂತೆ ಸಂಕಷ್ಟಕ್ಕೆ ಸಿಲುಕಿದ್ರಲ್ಲಿರುವಂತಹ ಕನ್ನಡಿಗರು. ಇರಾನ್ ಮತ್ತು ಇಸ್ರೇಲ್ ನಡುವೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷ. ಈ ಮಧ್ಯದಲ್ಲಿ ಭಾರತೀಯರು ಸೇರಿದಂತೆ ಒಟ್ಟಾರೆ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿದ್ರು. ಇದೀಗ ಬಹಳ ಸೇಫ್ ಆಗಿ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ 18 ಮಂದಿ ಕನ್ನಡಿಗರು. ಇಂದು ಬೆಳಗ್ಗೆ 11 ಗಂಟೆಗೆ ನೋಡಬಹುದು 18 ಮಂದಿ ಕನ್ನಡಿಗರು ಇಂದು ಕರ್ನಾಟಕಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಭಾರತಕ್ಕೆ. ಬೆಳಗ್ಗೆ 11 ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಾರೆ ಕನ್ನಡಿಗರು. ಇವರನ್ನು ಕೂಡ ಬಹಳ ಸುರಕ್ಷಿತವಾಗಿ ಕರೆತರಲಾಗ್ತಾ ಇದೆ ಭಾರತಕ್ಕೆ. ಒಂದು ಮನವಿಯನ್ನು ಮಾಡಿಕೊಂಡಿತ್ತು ಭಾರತ ಸರ್ಕಾರ, ಅಲ್ಲಿರುವಂಥ ಭಾರತೀಯರು ಕನ್ನಡಿಗರು ಯಾರ್ಯಾರಿದ್ದಾರೆ ಎಲ್ಲರೂ ಒಟ್ಟಾಗಿ ಸೇರಿ ಸುರಕ್ಷಿತವಾಗಿ ವಾಪಸ್ ಕಳಿಸ್ಕೊಡ್ಬೇಕು ಅನ್ನುವಂಥ ರೀತಿಯಲ್ಲಿ. ದಿನದಿಂದ ದಿನಕ್ಕೆ ಅಲ್ಲಿ ವಾರ್ ನಡೀತಾ ಇದ್ದಂಗೆ ಪರಿಸ್ಥಿತಿ ಬದಲಾಗ್ತಾ ಇದೆ, ಬಹಳ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಲ್ಲಿರುವಂತಹ ನಿವಾಸಿಗಳು. ಇದೀಗ ಅಲ್ಲಿರುವಂತಹ ಭಾರತೀಯರು ಸೇರಿದಂತೆ ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.